ದೋಸೆ. ಸಂಡೇ ನಮ್ಮ ಮನೇಲಿ ದೋಸೆ. ಎಳ್ಳು ಬೆಲ್ಲ ಮಾಡೋಕ್ಕೆ ಕೊಬ್ಬರಿ ತುರಿಸ್ತಾ ಇದ್ದೀನಿ ನಮ್ಮ ಮನೆಯವ್ರ ಕೈಲಿ. ಒರಿಸ್ತಾ ಇದ್ದೀನಿ, ತೋರಿಸ್ತಾ ಇಲ್ಲ. ಅವ್ರ ಚಾಕಲೆ ಹೊಡೆದು ಬಿಡ್ತಾವೆ. ಹೌದಮ್ಮ, ನನ್ನ ಮಗಳಲ್ಲಿ ಹೋಮ್ವರ್ಕ್ ಬರೀತಾವಳಿ. ಅವಳು ಮಾತಾಡೋ ಮೂಡಲ್ಲಿಲ್ಲ, ಹುರ್ಕೊಂಡು ಬರೀತಾವಳೆ. ಸೊ ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ ದೋಸೆ ಹಾಗೆ ವೆಜಿಟೇಬಲ್ಸ್ ಸಾಗು ಮಾಡಿದ್ದೀನಿ. ಅವರೆಕಾಯಿ ಇತ್ತು, ಸೊ ಅವರೆಕಾಯಿ ಎಲ್ಲ ಹಾಕಿ ಸಾಗು ಮಾಡಿದ್ದೀನಿ. ಇದೇನು ಸ್ಪೆಷಲ್ ಮಾಡಲಿಲ್ಲ, ಬಿಸಿ ಬಿಸಿ ದೋಸೆ ಹಾಕ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ, ತಿನ್ನಬೇಕು ಫಸ್ಟು. ತಿಂಡಿ ಅಲ್ಲ, ಟೈಮ್ ಆಗಿದೆ 12:30. ಏನು ಮಾಡೋಕ್ಕಾಗಲ್ಲ, ಹಾಗಾಗಿ ಬಿಸಿ ಬಿಸಿ ದೋಸೆ ಮಾಡ್ತಾ ಇದ್ದೀನಿ. ನನ್ನ ಮಗಳು ದೋಸೆ ಸಾಗು ಮತ್ತು ಕೊಬ್ಬರಿ ಮಿಠಾಯಿ ಹಾಕ್ಕೊಂಡಿದ್ದಾಳೆ, ನೆನ್ನೆ ಮಾಡಿದ್ದು. ಸೊ ಬೇಗ ಬೇಗ ತಿಂದು ಬೇರೆ ಕೆಲಸಗಳು ಮಾಡಬೇಕು. ಹೋಗ್ಲಾ? ನಾ ಬರಲ್ಲ, ನೀವೇ ಹೋಗ್ರಿ, ಬಾಯ್. ಸೊ ಫ್ರೆಂಡ್ಸ್, ಜಾಕೆಟ್ ತಗೊಳ್ಳೋಣ ಅಂತ ಟ್ರೆಂಡ್ಸ್ಗೆ ಹೋಗಿದ್ವಿ. ಬಟ್ ಕಲೆಕ್ಷನ್ಸೇ ಇರಲಿಲ್ಲ, ಹಾಗಾಗಿ ತೊಗೊಳಕ್ಕಾಗಲಿಲ್ಲ. ನನಗಿಷ್ಟನೇ ಆಗಲಿಲ್ಲ ಅಲ್ಲಿ ಏನೋ ಕಲೆಕ್ಷನ್ಸು. ಬಟ್ ಹೋಗಿದ್ವಿ. ನೆಕ್ಸ್ಟ್ ಬಂದು ಸ್ಮಾರ್ಟ್ ಬಜಾರ್ಗೆ ಹೋದ್ವಿ, ಪಕ್ಕದಲ್ಲಿ. ನನ್ನ ಮಗ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟಿದ್ರು, ಸೊ ಕಾಪಿರೈಟ್ಸ್ ಬರುತ್ತೆ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗೆ ಸಂಡೇ ಬೇರೆ ಅಲ್ವಾ, ಹಾಗೆ ಒಂದು ವಾಕ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ವಿ. ಬಟ್ ಅಲ್ಲೇನೂ ಇಷ್ಟನೇ ಆಗಲಿಲ್ಲ. ಸರಿ ಅಂದ್ಬಿಟ್ಟು ನಮ್ಮ ಮನೆಯವರು ಆನ್ಲೈನಲ್ಲಿ ಬುಕ್ ಮಾಡಂತೆ ನಡಿ ಅಂತ ಅಂದರು. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಬಂದು ಸ್ಮಾರ್ಟ್ ಬಜಾರಿಗೆ ಬಂದ್ವಿ. ಅಲ್ಲಿ ಒಂದಷ್ಟು ಕಲೆಕ್ಷನ್ಸ್ಗಳು ಚೆನ್ನಾಗಿತ್ತು, ಬಟ್ ಜಾಕೆಟ್ ಕಲೆಕ್ಷನ್ಗಳು ಚೆನ್ನಾಗಿರಲಿಲ್ಲ, ಬೇರೆದೆಲ್ಲ ಚೆನ್ನಾಗಿತ್ತು. ನನ್ನ ಮಗಳಿಗೆ ಒಂದು ಜೀನ್ಸ್ ಪ್ಯಾಂಟು ಮತ್ತು 2 ಕ್ರಾಪ್ ಟಾಪ್ ತೊಗೊಂಡು ಬಂದೆ. ಕ್ರಾಪ್ ಟಾಪ್ ಅಂದರೆ ಕ್ರಾಪ್ ಟಿ ಶರ್ಟ್ಸ್ ತೊಗೊಂಡೆ, ಆಫರ್ ಇತ್ತು ಅಂತ. ಸೊ ಇಷ್ಟ ಆಯಿತು. ಆಮೇಲೆ ಅಲ್ಲಿ ಜೀನ್ಸ್ ಪ್ಯಾಂಟ್ಗಳು ಕೆಲವೊಂದೆಲ್ಲ ನಾವು ಆಫ್ಲೈನಲ್ಲಿ ತೊಗೊಳ್ಳೋದೇ ಬೆಟರ್, ಯಾಕಂದರೆ ಸೈಜ್ ನೋಡಬೇಕಲ್ವ, ಹಾಗಾಗಿ ಕೆಲವೊಂದು ಸತಿ ಟೈಟ್ ಆಗಿಬಿಡುತ್ತೆ. ಅದಕ್ಕೇ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳೋದು ಅಂತ. ನನ್ನ ಮಗ ಎಲ್ಲ ತಗೋ ಕಲರ್ ತಗೋ ಅಂತ ಇದ್ದಾನೆ. ಬಟ್ ಕೆಲವೊಂದಷ್ಟು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ, ಅವಳ ಏಜ್ಗೆ ಮತ್ತು ಅವಳಿಗೆ ಕಲರ್ ಇಷ್ಟ ಆಗಬೇಕಲ್ವ, ಹಾಗಾಗಿ ಕೆಲವೊಂದು ಅವಳಿಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ, ಬಟ್ ಆಮೇಲೆ ಅದು ಟೈಟ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಸೈಜ್ ದೊಡ್ಡದು ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಏನು ತೊಗೊಂಬಂದೆ ಅಂತ ನೆಕ್ಸ್ಟ್ ತೋರಿಸ್ತೀನಿ, ನಾನು ಇದೇ ವ್ಲಾಗಲ್ಲಿ ತೋರಿಸ್ತೀನಿ. ಎಂಡಿಂಗ್ವರೆಗೂ ನೋಡಿ ಗೊತ್ತಾಗುತ್ತೆ ಕ್ಲೀನಾಗೆ. ಅಲ್ಲೊಂದಷ್ಟು ನನ್ನ ಮಗಳು ನನ್ನ ಮಗ ಇಬ್ಬರು ಆಟಾಡ್ತಾಯಿದ್ರು. ಅವನಂತೂ ನಾನು ಬಚ್ಚಿಕೋತೀನಿ ಅಂತ ಹೋಗಿ ಹೌಸ್ಕೊಳ್ತಾನೆ, ಅವಳು ಓಡೋಗಿ ಹಿಡಿತಾಳೆ. ಸೊ ಇಬ್ಬರು ಚೆನ್ನಾಗಿ ಆಟಾಡ್ತಾಯಿದ್ರು. ನಾನು ತಲೆ ಕೆಡಿಸ್ಕೊಂಡು ಯಾವ ಪ್ಯಾಂಟು ಯಾವ ಸೈಜು ಏನು ಅಂತ ಹುಡುಕ್ತಾ ಇದ್ದೀನಿ. ಆಮೇಲೆ ಹಂಗೆ ಸ್ಮಾರ್ಟ್ ಬಜಾರಲ್ಲಿ ಒಂದಷ್ಟು ಸ್ನ್ಯಾಕ್ಸ್ಗಳು ತೊಗೊಂಡ್ವಿ ಅಷ್ಟೇ. ನನ್ನ ಮಗ ಒಂದು ಕಾಡ್ತಾವಳೆ, ಜೋಡಿಸ್ತಾ ಕೂತವಳೆ. ಹಾಂ, ಈ ಥರ ಫಿನಿಶಿಂಗ್ ಮಾಡಬೇಕು ಅವಳು ಪಜಲ್ನ. ಈ ನನ್ನ ಮಗ ಕಾರ್ ತಗೊಂಡಿದ್ದಾನೆ, ಆರೆಂಜ್ ಕಲರ್ ಕಾರ್. ಪಜಲ್ದು ಎಲ್ಲ ಜೋಡಿಸಿದಾಳೆ ನನ್ನ ಮಗಳು. ಇವಾಗ ತಗೊಬಂದಿದ್ದು 100 ರೂಪೀಸ್, ಅದು ಪಜಲ್ದು 30 ಪೀಸಸ್. ಅದು ಫೋಟೋ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ನೆನ್ನೆ ಶಾಪಿಂಗ್ ಹೋಗಿ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಸೊ ಏನೇನು ತಂದೆ ಅಂತ ತೋರಿಸ್ತೀನಿ. ನನ್ನ ಮಗಳಿಗೆ ಅಂತ 2 ಟಿ ಶರ್ಟು ಮತ್ತು ಒಂದು ಜೀನ್ಸ್ ಪ್ಯಾಂಟ್ ತಂದಿದ್ದೀನಿ. ಯಾಕೆ ಅಂದರೆ ಬರ್ತಡೇಗೆ ಬಂದು ಆಂಟಿ ಮತ್ತು ನಮ್ಮ ಅತ್ತಿಗೆ ಇಬ್ಬರೂ ದುಡ್ಡು ಕೊಟ್ಟಿದ್ರು, ಹಾಗಾಗಿ ದುಡ್ಡು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಶಾಪಿಂಗ್ ಹೋಗಿದ್ವಿ. ಆ್ಯಕ್ಚುಲಿ ಹೋಗಿದ್ದೆ ನಾವು ಬೇರೆದಕ್ಕೆ, ಜಾಕೆಟ್ ತೊಗೋಬೇಕಿತ್ತು, ಹಾಗಾಗಿ ಅದಕ್ಕೆ ಹೋಗಿತ್ತು. ಬಟ್ ಅಲ್ಲಿ ಟ್ರೆಂಡ್ಸಲ್ಲಿ ಜಾಕೆಟ್ ಕಲೆಕ್ಷನ್ ಅಷ್ಟು ಇರಲಿಲ್ಲ, ನಮ್ಗೆ ಇಷ್ಟನೂ ಆಗಲಿಲ್ಲ. ಸರಿ ನೆಕ್ಸ್ಟ್ ಬಂದು ಸ್ಮಾರ್ಟ್ ಬಜಾರಲ್ಲಿ ನೋಡಿದ್ವಿ, ಅಲ್ಲೂ ಏನೂ ಇಷ್ಟ ಆಗಲಿಲ್ಲ ಕಲೆಕ್ಷನ್ಸು. ಸರಿ ಆನ್ಲೈನಲ್ಲೇ ಬುಕ್ ಮಾಡಂತೆ ಬಿಡೋ ಅಂದರು ನಮ್ಮ ಮನೆಯವರು. ಸರಿ ಹೋಗಿದ್ವಲ್ಲ ಅಷ್ಟು ದೂರ ಅಂದ್ಬಿಟ್ಟು ಹಾಗೆಯೇ ರೌಂಡ್ ಆಗ್ತಾಯಿದ್ವಿ. ನನ್ನ ಮಗಳು ಜೀನ್ಸ್ ಕೇಳ್ತಿದ್ವಿ ಈ ಥರದ್ದು. ಸೊ ಹಾಗಾಗಿ ಅವಳಿಗೆ ಜೀನ್ಸ್ ಪ್ಯಾಂಟ್ ತೊಗೊಂಡು ಬಂದೆ. ಇದ್ರ ಪ್ರೈಸ್ ಬಂದರು 400 ರೂಪೀಸು. ಅವಳಿಗೆ 400 ರೂಪೀಸ್ ಗಿಫ್ಟಾಗಿ ಬಂದಿತ್ತು, ಹಾಗಾಗಿ ಸರಿ ಅಂದ್ಬಿಟ್ಟು ಅವಳಿಗೆ ಪ್ಯಾಂಟ್ ತೊಗೊಂಡೆ. ಸೊ ಹಾಗೆ ಟಿ ಶರ್ಟ್ ಬಂದು ಆಫರ್ ಇತ್ತು, ಕ್ರಾಪ್ ಟಾಪ್ ಟಿ ಶರ್ಟ್. ಓಕೆ, ಅದು ಆಫರಲ್ಲಿತ್ತು, ಬೈ 1 get 1 ಫ್ರೀ ಅಂತ ಆಫರ್ ಇತ್ತು. ಹಾಗಾಗಿ ಅದನ್ನು 2 ತೊಗೊಂಬಂದೆ. ಇದಕ್ಕೆ ನಾನೇ ಎಕ್ಸ್ಟ್ರಾ ದುಡ್ಡು ಕೊಟ್ಟೆ.
ಈ ಥರ ಕ್ರಾಪ್ ಟಾಪ್ಸು. ಸೊ ಆಫರಲ್ಲಿತ್ತು, ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಈ ಥರ ಬಟರ್ಫ್ಲೈ ಈಗ ಮಾಡ್ಬೋದು, ಚೆನ್ನಾಗಿದೆ. ಕೆಳಗಡೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ 2 ಕ್ರಾಪ್ ಟಾಪ್ ತೊಗೊಂಡೆ. ಕಲರ್ ಒಂದು ಬೇಕು ಅಂದರು, ಸರಿ ಅಂದ್ಬಿಟ್ಟು ಕಲರ್ ಅಂತ ತೊಗೊಂಡೆ. ಯಾವ್ದಾರ ತೊಗೊಳ್ಳಿ, ಬೈ 1 get 1 ಫ್ರೀ ಅಂತ ಹಾಕಿದ್ರು, ಸರಿ ಅಂದ್ಬಿಟ್ಟು ತೊಗೊಂಡ್ವಿ. ಇವೆರಡರಿಂದ 250, ಅಂದರೆ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ. ಇದರಲ್ಲಿ ಅರ್ಧ ಆಗುತ್ತೆ, ಇದರಲ್ಲಿ ಅರ್ಧ ಆಗುತ್ತೆ. ಇದು 200 100 ರುಪೀಸ್ ಹಾಕೋದು. ಸೊ ಇದು ಬಂದು 250, 300 ಇದೆ, ಇದು 150 ರುಪೀಸ್ ಆಯ್ತಿದ್ದು. ಒಟ್ಟು ಟೋಟಲಿ 648 ರುಪೀಸ್ ಏನೋ ಕೊಟ್ಟೆ. ಇದು ಚೆನ್ನಾಗಿದೆ, ಜೀನ್ಸ್ ಮೆಟೀರಿಯಲು ಚೆನ್ನಾಗಿದೆ. ಅವ್ರಿಗೆ ಈ ಥರ ಬೇಕು ಅಂತಿದ್ಲಲ್ಲ. ಇನ್ನೇನು ಪಾಕೆಟ್ ಇದೆ 2, ಮುಂದೇನು 2 ಪಾಕೆಟ್ ಇದೆ. ಸ್ವಲ್ಪ ಲೂಸ್ ಆಗುತ್ತೆ, ಮನೇಲಿ ಬೆಲ್ಟ್ ಇದೆ ಹಾಕ್ಕೊಳ್ತಾಳೆ, ಹಾಗಾಗಿ ಸ್ವಲ್ಪ ಲೂಸ್ ಆಗಿ ಇರಲಿ ಅಂತ ತಗೊಂಬಂದು. ಯಾಕಂದರೆ ಹಾಕ್ಕೊಳ್ಳೋದೇ ರೇಯರು. ಸುಮ್ಮನೆ ಯೂನಿಫಾರ್ಮ್ಸ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು, ಏನಾರೋ ಒಕೇಶನ್ಸ್ ಇದ್ದರೆ ಹಾಕ್ಕೊಳ್ತಾರೆ, ಎಲ್ಲಾರು ಮಾಲ್ಗಳಿಗೆ ಹೋದ್ರೆ ಹಾಕ್ಕೊಳ್ತಾರೆ, ಇಲ್ಲಾಂದರೆ ಅದು ಕಬೋರ್ಡಲ್ಲೇ ಬಿದ್ದಿರುತ್ತೆ. ಆವಾಗ ವಾಪಸ್ ಅವಳು ಯೂಸ್ ಮಾಡೋಷ್ಟರಲ್ಲಿ ಇಲ್ಲ ದಪ್ಪ ಆಗಿರ್ತಾಳೆ, ಇಲ್ಲ ಉದ್ದ ಆಗಿರ್ತಾಳೆ. ಅದಕ್ಕೆ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡು ಬರ್ತೀನಿ ನಾನು ಯೂಶ್ವಲಿ. ಚೆನ್ನಾಗಿದೆ ಮೆಟೀರಿಯಲ್. ಅವಳು ಜಾಸ್ತಿ ಕಾಟನೇ ಯೂಸ್ ಮಾಡೋದು, ಬೇರೆ ಕ್ಲಾತ್ ಯೂಸ್ ಮಾಡಲ್ಲ, ಡಸ್ಟ್ಬಿನ್ಗೆ ಹಾಕ್ಬೇಕಾಗುತ್ತೆ, ಅದಕ್ಕೆ ತರಲ್ಲ ನಾನು. ಸೊ ಇದಿಷ್ಟು ತಂದೆ. ಆಮೇಲೆ ಸ್ಯಾರಿ ಬಂದು ಆಂಟಿ ಮನೆ ಹತ್ರ ಕುಚ್ಚುಕಟ್ಟಕ್ಕೆ ಕೊಟ್ಟಿದ್ದೆ, ವರಮಹಾಲಕ್ಷ್ಮಿದು ಸ್ಯಾರಿ. ಸೊ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇದು ಬಂದು ಫುಲ್ಲು ಒಂಥರ ಪೀಚಿಶ್ ಪಿಂಕು 2 ಮಿಕ್ಸ್ ಇದೆ. ಸೊ ಅದಕ್ಕೆ ನಾನು ಈ ಪ್ಯಾಟ್ರನಲ್ಲಿ ಕುಚ್ಚು ಕಟ್ಸಿದ್ದೆ. ಬಾಟಲ್ ಗ್ರೀನ್ ಬ್ಲ್ಯಾಕ್ ಕಲರ್ ಕಾಣಿಸ್ತೈತೆ. ಬಾಟಲ್ ಗ್ರೀನ್ ಕಲರ್ದು ಕುಚ್ಚು ಕಟ್ಸಿದ್ದೀನಿ. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಥರ ಕಾಣ್ತಾ ಇದೆಯಂತೆ, ನೋಡ್ತೀನಿ ರೀ. ಇಲ್ಲಮ್ಮ, ಗ್ರೀನ್ ಕಲರೇ ಕಾಣ್ತಾ ಇದೆ. ಬಾಟಲ್ ಗ್ರೀನ್ ಕಲರಲ್ಲಿ ಕಟ್ಸಿದ್ದೀನಿ. ಇದು ಬಂದು ಒಂಥರ ಪೀಚಿಶು ಮತ್ತು ಗೋಲ್ಡು 2 ಬೇಬಿ ಪಿಂಕ್ ಥರನೂ ಕಾಣುತ್ತೆ, ಪೀಚ್ ಕಲರು ಕಾಣುತ್ತೆ. ಸೊ ಈ ಥರ ಕುಚ್ಚು ಕಟ್ಸಿದ್ದೀನಿ, ಬೀಡ್ಸ್ ಹಾಕ್ಸಿದ್ದೀನಿ. ಸೊ ಈ ಥರ ಕ್ರೋಶಾ ವರ್ಕ್ ಮಾಡಿಸಿದ್ದೀನಿ. ಇದಕ್ಕೆ ಬಂದು 400 ರುಪೀಸ್ ಪೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಕುಚ್ಚು. ಮೆಜಂತಾ ಕಲರಲ್ಲಿ ಕಟ್ಟೋಕ್ಕೆ ಹೇಳಿದ್ದೆ, ಇಲ್ಲ ಬಾಟಲ್ ಗ್ರೀನ್ ಕಲರ್ ಕಟ್ಟಿ ಅಂತ ಹೇಳಿದ್ದೆ. ಯಾಕಂದರೆ ಇದು ಪೀಚ್ ಕಲರ್ ಇರೋದ್ರಿಂದ. ಇದು ಸ್ಯಾರಿ ಬಂದು ಫುಲ್ಲು ಒಂದೇ ಕಲರ್ ಇರೋದು, ಪೀಚಿಶ್ ಮತ್ತು ಗೋಲ್ಡು ಮತ್ತು ಬೇಬಿ ಪಿಂಕು 3 ಕಲರು ಮಿಕ್ಸ್ ಆಗಿದೆ ಇದು. ಹಾಗಾಗಿ ಎಂಬ್ರಾಯ್ಡಿಂಗ್ ಮಾಡಿಸಿದ್ರೆ, ಅಂದರೆ ಇವಾಗ ಪಿಂಕ್ ಕಲರ್ ಮಾಡಿಸೋರು ಹೈಲೈಟ್ ಆಗೋಲ್ಲ, ಗೋಲ್ಡ್ ಮಾಡಿಸಿದ್ರೆ ಅಸಹ್ಯವಾಗಿ ಕಾಣುತ್ತೆ. ಇವಾಗ ಪಿಂಕ್ ಮೇಲೆ ಗೋಲ್ಡ್ ಮಾಡಿಸಿದ್ರೆ ಅದೇನು ಕಾಂಬಿನೇಷನ್ ಕಾಣಲ್ಲ. ಪಿಂಕನ್ನು ಡಾರ್ಕ್ ಪಿಂಕ್ ಮೇಲೆ ಮಾಡಿಸಿದ್ರೆ ಓಕೆ, ಇದು ಬೇಬಿ ಪಿಂಕ್ ಅಲ್ವಾ, ಚೆನ್ನಾಗಿ ಕಾಣಲ್ಲ ಬ್ಲೌಸ್ ಎಂಬ್ರಾಯ್ಡ್ರಿಂಗ್ ಮಾಡ್ಸೋಕ್ಕೆ. ಸೊ ಹಾಗಾಗಿ ಇವಾಗ ಇದಕ್ಕೆ ಆ್ಯಕ್ಚುಲಿ ಸೀರಿಯಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ. ಇವಾಗೆಲ್ಲ ಆಲ್ಮೋಸ್ಟ್ ಬಂದಿರೋ ಟ್ರೆಂಡ್ ಹೇಗೆ ಅಂದರೆ ಲೈಟ್ ಕಲರ್ಗೆ ಡಾರ್ಕ್ ಕಲರ್ ಕಾಂಬಿನೇಷನ್ದು ಬ್ಲೌಸ್ ಹಾಕ್ಕೊಳ್ತಾರೆ. ಸೊ ಇದಕ್ಕೆ ಬಾಟ್ಲ್ ಗ್ರೀನ್ ಬ್ಲೌಸ್ ಹಾಕೋಬೋದು, ಬಟ್ ನಂಗೆ ಫುಲ್ಲು ಬಾಟ್ಲ್ ಗ್ರೀನ್ ಬ್ಲೌಸ್ ಹಾಕೊಳ್ಳೋಕೆ ಇಷ್ಟ ಆಗಲ್ಲ. ಹಾಗಾಗಿ ಬೇಬಿ ಪಿಂಕ್ದು ಮಾಮೂಲಿ ಇದ್ರದ್ದು ಏನಿದೆ ರನ್ನಿಂಗ್ ಬ್ಲೌಸು ಅದನ್ನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬಂದು ನಾನು ಬಾಟ್ಲ್ ಗ್ರೀನಲ್ಲಿ ಎಂಬ್ರಾಯ್ಡಿಂಗ್ ಮಾಡಿಸ್ಬೇಕು ಅಂತಿದ್ದೀನಿ. ವೆಯ್ಟ್ ಮಾಡು. ಸೊ ಹಾಗಾಗಿ ಇದು ಗ್ರೀನ್ ಕಲರಲ್ಲಿ ಎಂಬ್ರಾಯ್ಡಿಂಗ್ ಮಾಡಿಸೋಣ ಅಂತ ಪ್ಲ್ಯಾನಿಂಗ್ ಮಾಡಿದ್ದೀನಿ. ಸೊ ಎಂಬ್ರಾಯ್ಡಿಂಗ್ ಮಾಡಿಸಿದ್ಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಡಿಸೈನು ಕೂಡ ತುಂಬಾ ಇಷ್ಟ ಆಯಿತು ನನಗೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿಜ 400 ರುಪೀಸ್ಗೆ ಯಾರು ಇಷ್ಟು ಚೆನ್ನಾಗಿ ವರ್ಕ್ ಮಾಡಿಕೊಡೋಲ್ಲ. ಬೀಡ್ಸೆಲ್ಲ ಹಾಕಿ ಮಾಮೂಲಿ ಬೇಬಿ ಕುಚ್ಚೆ ಬಂದು ಸ್ಟಾರ್ಟಿಂಗ್ 500 ರುಪೀಸಿಂದನೇ ಸ್ಟಾರ್ಟ್ ಆಗೋದು. ಸೊ ಇದು ಕ್ರೋಶಾ ವರ್ಕ್ ಎಲ್ಲ ಮಾಡ್ಕೊಡ್ತಾರೆ. ಲಾಸ್ಟ್ ಟೈಮ್ ಅವ್ರ ಹತ್ರನೇ ಮಾಡಿಸಿದ್ದು, ತುಂಬ ಚೆನ್ನಾಗಿ ಮಾಡ್ತಾರಲ್ಲಿ, ಮನೇಲೇ ಮಾಡ್ಕೊಡೋದವರು. ಆಂಟಿ ಮನೆ ಹತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲೇ ಮಾಡಿಸ್ಕೊಡೋದಿದ್ದು. ಸೊ ಬ್ಲೌಸು ವರ್ಕ್ ಮಾಡಿಸಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ನಮಗೂ ತುಂಬ ಇಷ್ಟ ಆಯಿತು. ಕಾಂಬಿನೇಷನ್ ನಾನೇ ಹೇಳಿದ್ದು, ಬಾಟ್ಲ್ ಗ್ರೀನ್ ಮಾಡಿ ಇಲ್ಲಾಂದರೆ ಮೆಜಂತಾ ಕಲರ್ ಮಾಡಿ ಅಂತ. ಸೊ ಮಾಡಿಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಶಾಪಿಂಗ್ ಮಾಡಿಕೊಂಡು ಬಂದ್ವಿ ನಿನ್ನೆ. ಹಾಗಾಗಿ ವ್ಲಾಗ್ನೇ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಹಾಗಾಗಿ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಸೊ ಇದ್ರ ಜೊತೆ ನೆನ್ನೆದು ವ್ಲಾಗ್ ಜೊತೆಲಿ ಶಾಪಿಂಗ್ ಹೋಗಿದ್ವಲ್ಲ, ಸಿಂಪಲಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನಾನು ವ್ಲಾಗ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋನ ಎಂಡೆ ತನಕ ನೋಡಿ, ಓಕೆನಾ? ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.